ಮಂಡ್ಯ ನಗರದ ಮಹಿಳಾ ಸರ್ಕಾರಿ ಮಹಾವಿದ್ಯಾಲಯದ ಸ್ವಾಯತ್ತ ವತಿಯಿಂದ ನಡೆದ ಅರ್ಥಶಾಸ್ತ್ರ ವಿಭಾಗದ ಎಕನಾಮಿಕ್ಸ್ ಪೋಸ್ಟರ್ ಪ್ರೆಸೆಂಟೇಷನ್ ಸ್ಪರ್ಧೆಯ ಕಾರ್ಯಕ್ರಮವು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೆ ಗುರುರಾಜಪ್ರಭುರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದ ಬಿಸಿ ಶಿವಾನಂದಮೂರ್ತಿರವರು ಉದ್ಘಾಟಿಸಿದರು. ನನ್ನ ಸ್ನೇಹಿತರೇ ಅವರು ನಮ್ಮ KS ಆಫೀಸರ್ ಒಬ್ಬರು, ಯಾಕೆ ನೀನು ಓದ್ಬಿಟ್ಟಿದೀಯಾ, ನೀನು ಓದು ಅಂತಕ್ಕಂಥ ಹೇಳಿದ ಸಂದರ್ಭದಲ್ಲಿ ಅವರು ಸಿದ್ಧಗಂಗಾ ಮಠಕ್ಕೆ ಸೇರಿಕೊಂಡು 7 ವರ್ಷ ಬಿಟ್ಟು ಎಜುಕೇಷನ್ ಬಿಟ್ಟ ನಂತರ ತಿರ್ಗಾ PUCಯಿಂದ ಸ್ಟಾರ್ಟ್ ಮಾಡಿ ಓದ್ಲಿಕ್ಕೆ ಪ್ರಾರಂಭ ಮಾಡಿ ಡಿಗ್ರಿ ಮಾಡಿ 11 ಕೆಲಸನ ಅವ್ರು ತಗೊಂಡು 11 ಕೆಲಸ. ಅದರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರು, ಹೈಸ್ಕೂಲ್ ಟೀಚರು, ಲೆಕ್ಚರರು, PU ಕಾಲೇಜ್ ಲೆಕ್ಚರರು, FDC ಕಾಲೇಜ್ ಎಜುಕೇಷನ್ನು, ಡಿಗ್ರಿ ಕಾಲೇಜ್ ಲೆಕ್ಚರರು, ಈ ಥರ 11 ಕೆಲಸ ತಗೊಂಡು ಕೊನೆಗೆ ಈಗ KS ಅಧಿಕಾರಿಯಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದೆ. ಅಂದರೆ ಸಾಧನೆ ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನನಗೆ ಮುಗಿದೋಯ್ತು, ನಾನು ಡಿಗ್ರಿ ಮಾಡಿದೆ, ಅಲ್ಲೇ 4 ವರ್ಷ ಆಯಿತು ಬಿಟ್ಟೋಯ್ತು ಅನ್ನೋ ಭಾವನೆ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ನೀವು ಡಿಗ್ರಿ ಮಾಡ್ತಾಯಿದ್ದೀರಿ, ನೀವು ಸ್ಪಷ್ಟವಾದಂಥ ಗುರಿನ ಇಟ್ಕೊಂಡ್ರೆ ನಾನು ಇಂಥದ್ದೇ ಸಾಧನೆ ಮಾಡ್ತೀನಿ, ಹಿಂಗೆ ಸಾಧನೆ ಮಾಡ್ತೀನಿ, ಇನ್ನೇನು ಎಕನಾಮಿಕ್ಸ್ ಮಾಡ್ತೀನಿ ಅಥವಾ ಇನ್ನೇನು PhD ಮಾಡ್ತೀನಿ, ಮಾಡಿದ ನಂತರ ನಾನು ಹಲವಾರು ಉನ್ನತ ಹುದ್ದೆಗಳಿದೆ, ಸ್ಟ್ಯಾಟಿಸ್ಟಿಕಲ್ ಇರ್ಬೋದು, ಮತ್ತು ಬೇರೆ ಬೇರೆ ಇಲ್ಲಿ ನಮ್ಮ ಎಕನಾಮಿಕ್ ಸರ್ವಿಸ್ ಅಂತ ಇದೆ, ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಅಂತಿದೆ, ಆ ಥರದ್ದು ಅಥವಾ ಯಾವ ರೀತಿಲಾದರೂ ಕೂಡ ಬೇರೆ ಬೇರೆ ವಿಚಾರಗಳು UPSC KPSC ಯಾವ ರೀತಿಲಾದರೂ ನೀವು ಪರಿಶ್ರಮ ಪಟ್ಟರೆ ಇಲ್ಲಿ ಸ್ಪರ್ಧಾತ್ಮಕ ಒಂದು ಇದರಲ್ಲಿ ಯಾರು ಆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳನ್ನ ತೆಗೆದುಕೊಳ್ತಾರೆ ಅದರ ಮೇಲೆ ಪ್ರಾಮಾಣಿಕತೆಯಿಂದ ನಾನು ಓದ್ತೀನಿ, ಸಾಧನೆ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಓದ್ತಾರೆ, ಅವ್ರು ಯಾರೂ ಫೇಲ್ಯೂರ್ ಆಗಿಲ್ಲ. 99% ನಾನು ತಿಳಿದ ಮಟ್ಟಿಗೆ. ಅಂದರೆ ನಮ್ಮ ಅಪ್ಪನ್ನ ಮೆಚ್ಚಿಸ್ಲಿಕ್ಕೋ, ನಮ್ಮ ತಾಯಿ ಮೆಚ್ಚಲಿಕ್ಕೋ, ನನ್ನ ಕುಟುಂಬದವ್ರು ಮೆಚ್ಚಿಸ್ಲಿಕ್ಕೋ, ಜನ ಮೆಚ್ಚಿಸ್ಲಿಕ್ಕೋ ಓದ್ತಾ ಇದ್ರೆ ಅವ್ರು ಸಕ್ಸಸ್ ಆಗಲ್ಲ. ಅರ್ಥವಾಯ್ತಲ್ಲ? ಆತ್ಮಪೂರ್ವಕವಾಗಿ ನಾನು ಓದಲೇಬೇಕು, ನಾನು ಸಾಧನೆ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೋದರೆ ಖಂಡಿತವಾಗ್ಲೂ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಅದಲ್ಲದೇನೂ ಕೂಡ ಆಯಿತು ಕೆಲಸಕ್ಕೆ ಇದು ಮಾಡಿರಿ, ಕೆಲಸ ಸಿಗಲಿಲ್ಲ ಅಂದರೂ ಕೂಡ ನೀವೇನಾದರೂ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೂ ಅವಕಾಶ ಇದೆ. ಯಾಕೆ ಅಂತಂದರೆ ನಾನು ನೆನೆ ಮಾತಾಡ್ತಾ ಹೇಳ್ತಾ ಇದ್ದೆ, ಯೂತ್ ಅಂತಕ್ಕಂಥದ್ದು ಏಜ್ ಇನ್ ಬಿಟ್ವೀನ್ ಯಾರನ್ನ ಯೂತ್ಸ್ ಅಂತ ನಾವು ಕರಿತೀವಿ ಅಂದರೆ 15 to 28 ಇಲ್ಲಿರ್ತಕ್ಕಂಥದ್ದನ್ನ ನಾವು ಯೂತ್ಸ್ ಅಂತ ಕರಿತೀವಿ. ಇಂಡಿಯಾದಲ್ಲಿ 40 ಕೋಟಿ ಯೂತ್ಸ್ ಇದ್ದಾರೆ. ಅದರಲ್ಲಿ ನೀವು ಒಳಗಡೆಲ್ವಾ, 15 ವರ್ಷ ತುಂಬಿದೆ, 28 ವರ್ಷದ ಒಳಗಡೆ ಇದೆ, ನಿಮ್ಮನ್ನು ಕೂಡ ಯೂತ್ ಅಂತ ನಾವು ಕರೆಯೋದು. ಅಂದರೆ 40 ಕೋಟಿ ಜನ ಇದೆ. ವರ್ಕಿಂಗ್ ಪಾಪ್ಯುಲೇಷನಲ್ಲಿ 15ರಿಂದ 64 ವರ್ಷದವರೆಗೆ ನಾವು 65 ವರ್ಷದವರೆಗೆ ವರ್ಕಿಂಗ್ ಪಾಪ್ಯುಲೇಷನ್ ನಾವು ಕರಿತೀವಿ. ಅದು 66ರಿಂದ 60. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಕಾರ್ಯಕ್ರಮದ ಸಂಯೋಜಕರಾದ ಡಾ GC ವರದರಾಜೇಗೌಡ, ಕಾರ್ಯಕ್ರಮದ ರೂವಾರಿ ಹಾಗೂ ಕಾರ್ಯದರ್ಶಿಗಳಾದ DL ಜಯಶೀಲ, ವ್ಯವಸ್ಥಾಪಕರಾದ KP ರವಿಕಿರಣ್, ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕರುಗಳಾದ ಡಾ ಗುಲೆ ಆರಿಫಾ, ಎಂ ಮಾದೇಗೌಡ, ಆರ್ ಶೋಭಾ, LC ರಂಗಸ್ವಾಮಿರವರು ಸೇರಿದಂತೆ ಅರ್ಥಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿಯರುಗಳೆಲ್ಲರೂ ಸಹ ಹಾಜರಿದ್ದರು.